ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಚಿಕನ್ ಸುಕ್ಕ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈರುಳ್ಳಿ, ಕರಿಬೇವು, ಬೇಡಿಗೆ ಮೆಣಸೆಹಣ್ಣು, ಗುಂಟೂರು ಮೆಣಸೆಹಣ್ಣು, ಹುಣಸೆಹಣ್ಣು, ಸ್ವಲ್ಪ ಚಕ್ಕೆ, ಜೀರಿಗೆ, ಮೆಣಸು, ಮೆಂತ್ಯ ಕಾಳು, ಧನಿಯಾ ಕಾಳು, ಲವಂಗ, ಶುಂಠಿ, ಸಾಸಿವೆ, ಬೆಳ್ಳುಳ್ಳಿ, ಎಣ್ಣೆ, ಕರಿಬೇವು ಸೊಪ್ಪು ಇಷ್ಟೇ ಬೇಕಾಗಿರೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನೆಲ್ಲ ಬೆಚ್ಚಗೆ ಮಾಡ್ಕೋಬೇಕು. ಬೆಚ್ಚಗೆ ಮಾಡಿಕೊಂಡು ಲೈಟಾಗಿ ಅದನ್ನು ರುಬ್ಕೋಬೇಕು. ನೀರು ಹಾಕೋಂಗಿಲ್ಲ, ಹಂಗೆ ಡ್ರೈ ಆಗೇ ರುಬ್ಬಬೇಕು. ಇದ್ದೀನಿ ಸ್ಟವ್ ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು, ನೀರು ಹಾಕಾಗಿಲ್ಲ, ಎಣ್ಣೆಯಲ್ಲೇ ರೋಸ್ಟ್ ಆಗಬೇಕಿದು. ಇಷ್ಟು ಎಣ್ಣೆ ಹಾಕಿದ್ದೀನಿ ಸಾಕು. ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿ ಆಮೇಲೆ ಚಿಕನ್ ಹಾಕೋಣ. ಚಿಕನ್ ಹಾಕಿದ್ದೀನಿ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಮಸಾಲೆ ತೋರಿಸಿದ್ನಲ್ಲ, ಅದನ್ನು ಈ ಥರ ಡ್ರೈಯಾಗಿ ರುಬ್ಕೋಬೇಕು. ನೀರು ಹಾಕೋಗಿಲ್ಲ, ಎಲ್ಲ ಲೈಟಾಗಿ ಬೆಚ್ಚ ಮಾಡಿಕೊಂಡು ಜಾರಿಗೆ ಹಾಕ್ಬಿಟ್ಟು ಈ ಥರ ಸರಿಯಾಗಿ ರುಬ್ಕೋಬೇಕು. ಸ್ವಲ್ಪ ಈ ಥರ ಎಣ್ಣೆ ಹಾಕ್ಬಿಟ್ಟು ತವಾದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದು ಚಿಕನ್ ಆದಮೇಲೆ ಲಾಸ್ಟಲ್ಲಿ ಚಿಕನ್ಗೆ ಹಾಕೋದಷ್ಟೇ. ಈಗ ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಆಲ್ರೆಡಿ ಏನೇನು ರುಬ್ಬೇಕು ಅಂತ ಹೇಳಿದ್ದೀನಿ. ಇದಿಷ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 10 ನಿಮಿಷ ಆಗಿ ಫ್ರೈ ಹಾಕಬೇಕು. ನೋಡಿ ಆಗಿದೆ. ಈ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕಾಯಿ ತುರಿನೂ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ಕಾಯಿನ ಫ್ರೈ ಮಾಡಿಬಿಟ್ಟು ಹಾಕಬೇಕು. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಹಾಕಿರಲಿಲ್ಲ. ಈ ಚಳಿಗೆ ಮಾಡ್ಕೊಂಡು ತಿಂತಾನೇ ಇರಬೇಕು ಅಂತ ಅನಿಸುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದು ಎಲ್ಲರಿಗೂ ಇಷ್ಟ ಆಗುತ್ತೆ. ಕಬಾಬ್ಗಿಂತನೂ ತುಂಬ ಟೇಸ್ಟಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಸುಕ್ಕ ರೆಡಿ ಇದೆ. ಈ ಚಳಿಗಾಲಕ್ಕೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಎಷ್ಟು ಮಾಡಿರ್ತೀರೋ ಅಷ್ಟು ಖಾಲಿಯಾಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಚಿಕನ್ ಸುಕ್ಕ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ.